ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಮೊದಲಿಗೆ ನನ್ನ ಚಾನಲ್ನೊಳಗೆ ಜಸ್ಟ್ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ, ಡೈಲಿ ವ್ಲಾಗ್ಗಳನ್ನು. ಈಗೀಗ ಅಭ್ಯಾಸದ ಜೊತೆಗೆ ಸ್ಟಡಿ ವ್ಲಾಗ್ಗಳನ್ನು ಕೂಡ ಅಪ್ಲೋಡ್ ಮಾಡಾಕತ್ತೀನಿ. ಎಲ್ಲರೂ ಸ್ಟಡಿ ವ್ಲಾಗ್ ನೋಡಿ ಜಾಸ್ತಿ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ 1000+ ಆಗ್ಯಾರ. ಎಲ್ಲರಿಗೂ ಕೂಡ ಧನ್ಯವಾದಗಳು ಹೃದಯಪೂರ್ವಕವಾಗಿ. ಮತ್ತು ಈಗ ಮಧ್ಯಾಹ್ನ 1:30 ಗಂಟೆ ಆಗೈತಿ. ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿತೈತಿ ನಮ್ಮದು. ಎಲ್ಲ ಮನೆಯೆಲ್ಲ ಕ್ಲೀನ್ ಇಟ್ಕೊಂಡು, ಮನೆಯಾಗ ಈ ಸದ್ಯಕ್ಕೆ ಇಷ್ಟೇ ಜನ ಇರ್ತೀವಿ. ಮಧ್ಯಾಹ್ನ ಟೈಮ್ನಾಗ ಹುಡುಗರು ಇರೋಂಗಿಲ್ಲ ಮತ್ತು ನಮ್ಮ ಅತ್ತಿ ಮಾವರ TV ನೋಡ್ಕೋತ ಕುಂತಿರ್ತಾರೆ. ಇಷ್ಟೊತ್ತಿನಾಗ ನಾವು ಎಲ್ಲ ಕೆಲಸ ಮುಗಿದಾದ್ಮೇಲೆ ನಾನು ನನ್ನ ಸ್ಟಡಿ ಮತ್ತು ಸ್ಟಿಚಿಂಗ್ದು ಕೆಲಸ ಮಾಡ್ತೀನಿ. ಮಧ್ಯಾಹ್ನ 2ರಿಂದ ಹುಡುಗರು ಬರುತ್ತೆ. ನಾನು ಮೊದಲೆಲ್ಲ ಸ್ಟಿಚಿಂಗ್ದು ಮತ್ತು ಕುಚ್ಚು ಕಟ್ಟೋದು ಕೆಲಸ ಮಾಡ್ತಿದ್ದೆ. ಈಗ ಅಭ್ಯಾಸದ ಕಡೆ ಸ್ವಲ್ಪ ಹೆಚ್ಚು ಒತ್ತು ಕೊಡಾಕತ್ತೀನಿ. TET ಆಗ್ತೈತಿ ಮತ್ತು CET ಕಾಲ್ ಫಾರ್ಮ್ ಅದಾವ ಅಂಥೇಳಿ ಸ್ವಲ್ಪ ಸ್ಟಡಿ ಕಡೆಗೆ ಹೆಚ್ಚು ಗಮನ ಕೊಡಾಕತ್ತೀನಿ. ಎಲ್ಲರೂ ನಮ್ಮ ಮನೆ ಸೈಡೆಲ್ಲ ನೋಡಿರಬೇಕು. ಮೊದಲಿನ ವ್ಲಾಗ್ಗಳಲ್ಲಿ ಸ್ವಲ್ಪ ಗ್ರೀನ್ ಜಾಸ್ತಿ ಇತ್ತು ಮಳೆಗಾಲ ಒಳಗೆ. ಈಗೆಲ್ಲ ಸ್ವಲ್ಪ ಬಿಸಿಲು ಬಂದೈತಿ ಮತ್ತು ಚಳಿಗಾಲನಾಗೂ ಕೂಡ ಈ ರೀತಿ ಎಲೆಗಳೆಲ್ಲ ಯೆಲ್ಲೋ ಕಲರ್ ಆಗಿ ಉದುರಿ ಆಮೇಲೆ ಮತ್ತೆ ಚಿಕ್ಕಿತಾವೆ ನೋಡ್ರಿ. ಸ್ವಲ್ಪ ಎಲ್ಲ ಒಣಗ್ಯಾವು. ಮಳೆಗಾಲ ಟೈಮ್ನಾಗ ವಿಡಿಯೋ ಮಾಡಿದಾಗ ಫುಲ್ ಗ್ರೀನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಈಗ ಗ್ರೀನಿಶ್ ಕಡಿಮೆ ಆಗೈತಿ. ಈ ಸ್ಟಡಿ ವ್ಲಾಗ್ ಜೊತೆಗೆ ನಾನು ಎಲ್ಲರೂ ಕೆಲವೊಂದು ವ್ಯೂವರ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ಕೆಲವೊಂದು EVS ಮತ್ತು ಮ್ಯಾಥ್ಸ್ಗಳ ಮೇಲೆ ಒಂದಿಷ್ಟು ವಿಡಿಯೋಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಹೋಗಿ ಚಾನಲಲ್ಲಿ ಚೆಕ್ ಮಾಡ್ಕೊರಿ. ನನ್ನ ಚಾನಲ್ನೊಳಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಅಲ್ಲಿ ಪ್ಲೇಲಿಸ್ಟ್ ಕೂಡ ಹಾಕಿ. ನಾನು EVSದು ಬೇರೆ ಮತ್ತು ಮ್ಯಾಥಮೆಟಿಕ್ಸ್ದು ಪ್ಲೇಲಿಸ್ಟನ್ನು ಸಪ್ರೇಟ್ ಮಾಡಿ ಹಾಕೀನಿ. ಈಗ ಮ್ಯಾಥ್ಸ್ನಲ್ಲಿ 6th ಕ್ಲಾಸಿಂದು 2nd ಲೆಸನ್ ಕಂಪ್ಲೀಟ್ ಆಗೈತಿ. ಅದ್ರ ಜೊತೆಗೆ EVSನಲ್ಲಿ 5th ಕ್ಲಾಸಿಂದ ಸ್ಟಾರ್ಟ್ ಮಾಡೀನಿ. 1 to 3rd ಲೆಸನ್ವರೆಗೂ ಆಗೈತಿ. ಈಗ ಅಲ್ಲಿ ತನಕ ನೀವು ಆ ವಿಡಿಯೋಸ್ಗಳನ್ನು ನೋಡ್ಬೋದು. ಇನ್ಮೇಲಿಂದ ಸ್ವಲ್ಪ ಗ್ಯಾಪ್ ಆಗಲಾರ್ದೆ ಎಲ್ಲ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಇನ್ನು TET ಕಾಲ್ ಫಾರ್ಮ್ ಇನ್ನೊಂದು 2-3 ತಿಂಗಳನ್ಯಾಗ ಆಗ್ತಾವು. ಅಷ್ಟರೊಳಗೆ ನಾವು ಪ್ರೈಮರಿ ಎಲ್ಲ 6 to 10th ಎಲ್ಲ ಕವರ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ಓದ್ಕೊಂಡ್ರೆ ಕರೆಕ್ಟ್ ಆಗಿಬಿಡ್ತೈತಿ. ಈಗ ನೋಟ್ಸ್ ಮಾಡಿ ಇಟ್ಕೊಂಡು ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರೀಡ್ ಮಾಡಿದರೆ ಎಲ್ಲ ರಿಕಾಲ್ ಆಗ್ತಾವು. ಅದಕ್ಕೋಸ್ಕರ ಈಗಿಂತನೇ ನಾವೆಲ್ಲ ನೋಟ್ಸ್ ಮಾಡ್ಕೋತಾ ಹೋಗೋಣ. ಈಗ ಮಧ್ಯಾಹ್ನಿಂದ ನನಗೇನು ಸ್ಟಡಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ EVS ಮತ್ತು ಮ್ಯಾಥ್ಸ್ದೇ ನಾನು ವಿಡಿಯೋಸ್ಗಳನ್ನು ಮಾಡಾಕ್ತಿದ್ದೆ. ಹೀಗಾಗಿ ಯಾವುದೇ ಸ್ಟಡಿ ಮಾಡೋಕ್ಕಾಗಲಿಲ್ಲ. ನಿಮ್ಗೆ EVS ಮತ್ತು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಮಾಡ್ಕೋತಾನೆ ನಾನು ಸ್ಟಡಿಯಲ್ಲಿ ಮುಗಿಸ್ಬಿಟ್ಟಿರ್ತೀನಿ. ಒಮ್ಮೆ ಮಧ್ಯಾಹ್ನದ್ದು ಸಂಜೆನಾಗ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಚಹಾ ಕೊಟ್ಟು ಈಗ ರಾತ್ರಿ 8 ಗಂಟೆ ಆಗೈತಿ. ಈಗ ಸ್ಟಡಿ ಕುಂತೀನಿ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡೇ ಬಂದು ಅಭ್ಯಾಸಕ್ಕೆ ಕುಂತೀನಿ. ಮಧ್ಯಾಹ್ನ ಟೈಮ್ನಾಗ ಒಟ್ಟು ಏನೂ ಸ್ಟಡಿ ಮಾಡೋಕ್ಕೆ ಆಗಲಿಲ್ಲ. ನೀವು EVS ಮತ್ತು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ನೋಡ್ಕೋರಿ. ಮತ್ತು ನಿಮಗೇನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ಈಗ ನಾನು ಫಸ್ಟ್ ಸೈಕಾಲಜಿ ತೊಗೊಂಡಿನಿ. ಮೇಡಮ್ ಅವ್ರದ್ದು SR ಎಜುಕೇಷನ್ ಚಾನಲ್ದು ಭಾಳಷ್ಟು ದಿವಸ ಗ್ಯಾಪ್ ಆಗೈತಿ. ನಾನು 3-4 ದಿವಸದಿಂದ ಯಾವ ವಿಡಿಯೋನೂ ಮಾಡಿಲ್ಲ, ಸ್ಟಡಿನೂ ಮಾಡಿಲ್ಲ. ಸ್ಟಡಿ ಕುಂತಿದ್ನಿ ಅಂದರೆ ವಿಡಿಯೋ ಮಾಡಿರ್ತೀನಿ. ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಸ್ಟಡಿಗೆ ಕೂಡಲೇ ಇಲ್ಲ. ಹೀಗಾಗಿ ಫಸ್ಟಿಗೆ ಅವು ಬ್ಯಾಕ್ ಇರುವಂತಹ ಎಲ್ಲ ಮೊದಲಿಗೆ ಎಲ್ಲ ವಿಡಿಯೋಸ್ಗಳನ್ನು ಕವರ್ ಮಾಡ್ಕೋತೀನಿ. ಇಲ್ಲಾಂದ್ರೆ ಹಾಗೆ ಉಳಿದ್ಬಿಡ್ತಾವು. ಅದಕ್ಕೋಸ್ಕರ ಮೊದಲಿಗೆ ನಾನು ಸ್ವಲ್ಪ 1-2 ವಿಡಿಯೋ ನೋಡ್ಕೋತೀನಿ. SR ಎಜುಕೇಷನ್ ಚಾನಲ್ದು 1-2 ವಿಡಿಯೋಸ್ಗಳನ್ನು ನೋಡ್ಕೊಂಡು ಆದಮೇಲೆ ಮತ್ತು ಬೇರೆ ಸಬ್ಜೆಕ್ಟ್ ತೊಗೋತೀನಿ. ನೋಡ್ರಿ, ಈಗ 10 ಗಂಟೆ ಆಗೈತಿ. 8ರಿಂದ 10 ತನಕ ಸ್ವಲ್ಪ ಸೈಕಾಲಜಿನೇ ನೋಡಿಕೊಂಡೆ. 1-2 ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ. ಅದಾದಮೇಲೆ 10ನೇ ಪಾಠ ಚಲನೆ ಮತ್ತು ದೂರಗಳ ಅಳತೆ ಅಂಥೇಳಿ 5th ಕ್ಲಾಸ್ನಾಗ ಐತಿ. ಅದ್ರ ಬಗ್ಗೆ ಇವತ್ತು ನಾನು ನೋಟ್ಸ್ ಮಾಡ್ಕೋತೀನಿ ಓದ್ಕೋತ. ಮತ್ತು ನಾನು EVS ಪಾಠಗಳನ್ನು ಯಾವ್ಯಾವ ಹೇಳಿನಲ್ಲ ಅದ್ರದ್ದು ಆಲ್ರೆಡಿ PDF ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಮಾಡಿ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ. ಅವನ್ನು ಕೂಡ ನೀವು ನೋಡ್ಬೋದು, ನೋಟ್ಸ್ ವಿಡಿಯೋಸ್ಗಳನ್ನು ಕೂಡ. ಮ್ಯಾಥ್ಸ್ ಭಾಳ ಫಾಸ್ಟಾಗಿ ಹೇಳೋಕ್ಕಾಗಲ್ಲ. ಸ್ವಲ್ಪ ಟಾಪಿಕ್ ತೊಗೊಂಡು ಹೇಳಬೇಕಾಗ್ತೈತಿ.
ಬಡ ಬಡ ಪಾಠ ಓದ್ದಂಗಲ್ಲ ಅದು, ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಟೈಮ್ ಹೋಗ್ತೈತಿ. ನಿಮಗೇನಾದರೂ ಬೇಜಾರು ಅನ್ನಿಸ್ತಿದ್ರೆ ನೋಡಿರಿ, ಸ್ವಲ್ಪ ಶಾರ್ಟ್ ಮಾಡಿ ಹಾಕ್ತೀನಿ. ಇಲ್ಲ ಹೀಗೆ ಇರಲಿ ಡೀಟೇಲಾಗಿ ತಿಳಿಸ್ಕೊತಾ ಹೋಗ್ರಿ ಅಂದ್ರೆ ಅದನ್ನು ಕೂಡ ನಾನು ಅದೇ ರೀತಿಯಾಗಿಯೇ ತಿಳಿಸ್ತೀನಿ. ಯಾಕಂದ್ರೆ ನಾವು ಫಾಸ್ಟಾಗಿ ಹೇಳ್ಕೊತ ಹೋದ್ರೆ ಅದು ಅರ್ಥ ಆಗಂಗಿಲ್ಲ, ಅದಕ್ಕೋಸ್ಕರ. ನನ್ನ ಸ್ಟಡಿ ವ್ಲಾಗ್ಗಳು ನಿಮಗೆಲ್ಲ ಗೃಹಿಣಿಯರಿಗೆ ಯೂಸ್ ಆಗಕತ್ತಾವ ಅಂತ ಅಂದ್ಕೊಂಡೀನಿ. ಇದರಿಂದ ಕೆಲವೊಬ್ಬರು ಗೃಹಿಣಿಯರಿಗೆ ಓದೋಕ್ಕೆ ಟೈಮ್ ಸಿಗ್ತಿರಂಗಿಲ್ಲ, ಈ ವಿಡಿಯೋಸ್ಗಳನ್ನು ನೋಡಿ ಮೋಟಿವೇಟ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋಸ್ಗಳನ್ನು ಮಾಡಾಕ್ತೀನಿ. ಅದರ ಜೊತೆಗೆ ನಂದು ಕೂಡ ಸ್ಟಡಿ ಆಗ್ತೈತಿ. ಈ ರೀತಿಯಾಗಿ ನಾನು ಈ ಪ್ಲ್ಯಾನನ್ನು ಇಟ್ಕೊಂಡು ಸ್ಟಡಿ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡಿದ್ದು. ನನ್ನ ಸ್ಟಡಿ ನೋಡಿ ಕೆಲವೊಬ್ಬರು EVS ಮತ್ತು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಮಾಡಿರಿ ಅಂತಂದು ಅದನ್ನು ಕೂಡ ಕೆಲವೊಬ್ರು ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ನಾನು ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕಾಯಿತು. ಈಗ ನಾನು ವಿಡಿಯೋಸ್ಗಳನ್ನು ಎಕ್ಸ್ಟ್ರಾ ಮಾಡ್ತಿರೋದ್ರಿಂದ EVS ಮತ್ತು ಮ್ಯಾಥ್ಸ್ ಮಾಡ್ತಿರೋದ್ರಿಂದ 6 ಗಂಟೆದ ಬದಲಾಗಿ ನನಗೆ 4 ಗಂಟೆ ಮಾತ್ರ ಅಭ್ಯಾಸ ಆಗಕತ್ತೈತಿ. ವಿಡಿಯೋ ಮಾಡಿ ಎಡಿಟ್ ಮಾಡೋದು ಸ್ವಲ್ಪ ಟೈಮ್ ಹಿಡಿತೈತಿ. ಅದಕ್ಕೋಸ್ಕರ ಸ್ವಲ್ಪ ಅಭ್ಯಾಸದ ಗಂಟೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಕತ್ತೈತಿ ಅಷ್ಟೇ. ನಿಮ್ಗೆ ಹೇಳ್ಕೊತಾನೆ ನಾನು ಕೂಡ ಸ್ಟಡಿ ಮಾಡ್ತಿರ್ತೀನಿ. ಮತ್ತು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ 12 ಗಂಟೆಯಿಂದ 1 ಗಂಟೆ ತನಕ 7th ಕ್ಲಾಸಿಂದು ತ್ರಿಭುಜಗಳ ಸರ್ವಸಮತೆ ಟಾಪಿಕನ್ನು ಸ್ಟಡಿ ಮಾಡಾಕ್ತಿದ್ದೆ. ನೋಡಿರಿ, ಈ ರೀತಿಯಾಗಿ ನೋಟ್ಸ್ಗಳನ್ನು ಮಾಡ್ಕೊಂಡೀನಿ. ಈ ಎಲ್ಲ ನೋಟ್ಸ್ಗಳನ್ನು ನಾನು ಹಂತವಾಗಿ ನಾನು ಯಾವ ರೀತಿಯಾಗಿ ಟಾಪಿಕ್ಸ್ಗಳನ್ನು ಮುಗಿಸ್ತೀನಲ್ಲ ಯೂಟ್ಯೂಬ್ನಾಗ, ಅದಾದಮೇಲೆ PDF ಮತ್ತು ವಿಡಿಯೋಸ್ಗಳನ್ನು ಹಾಕಿ ನಿಮಗೆ ಕಳಿಸ್ತೀನಿ. ಪ್ರತಿಯೊಂದು ನೋಟ್ಸ್ ಮಾಡ್ಕೊಂಡಿರುವಂತಹ EVS ಮತ್ತು ಮ್ಯಾಥ್ಸ್ ಟಾಪಿಕ್ಸ್ಗಳ ಬಗ್ಗೆ ನಾನು PDF ಮತ್ತು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ. ಮೊದಲಿಗೆ ವಿಡಿಯೋಸ್ಗಳನ್ನು ಮಾಡೋಣ, ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಮಾಡಿ, ಅದಾದಮೇಲೆ ನಾನು PDF ಹಾಕಿರ್ತೀನಿ. ಇಲ್ಲಾಂದರೆ ನಿಮಗೆ ಒಮ್ಮೆ PDF ಅಥವಾ ವಿಡಿಯೋಸ್ಗಳನ್ನು ಈ ನೋಟ್ಸ್ಗಳ ಮೇಲೆ ಅಪ್ಲೋಡ್ ಮಾಡಿದ್ವಿ ಅಂತಂದ್ರೆ ಅಷ್ಟೊಂದು ಸರಿಯಾಗಿ ತಿಳಿಯೋಂಗಿಲ್ಲ. ಅದಕ್ಕೋಸ್ಕರ ಮೊದಲೇ ವಿಡಿಯೋಸ್ಗಳನ್ನು ಮಾಡಿ ಆಮೇಲೆ ನೋಟ್ಸನ್ನು ಕೊಡ್ತೀನಿ. ಇವತ್ತಿನ ನನ್ನ ಸ್ಟಡಿ ವ್ಲಾಗ್ ಈ ರೀತಿ ಆಗಿತ್ತು. ಇದೆಲ್ಲ ನಿಮ್ಗೆ ಮೋಟಿವೇಟ್ ಆಗ್ತದಂತ ಅಂದ್ಕೊಂಡಿನಿ. ಎಲ್ಲ ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.